ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಬುರುಡೆ ಗ್ಯಾಂಗ್ ಇದೀಗ ಎಸ್ಐಟಿ ತನಿಖೆಯನ್ನೇ ಅನುಮಾನಿಸ್ತಾ ಇದೆ. ಮತ್ತೊಂದು ಕಡೆಗೆ ಕೋರ್ಟ್ ವಿಚಾರಣೆಗೆ ಅಸ್ತು ಅಂದ್ರೂ ಷಡ್ಯಂತ್ರಿಗಳ ವಿಚಾರಣೆ ವಿಳಂಬವಾಗ್ತಾ ಇದೆ. ಹೀಗಾಗಿ ಧರ್ಮಸ್ಥಳ ಗ್ರಾಮಸ್ಥರು ನಿಗಿ ಕೆಂಡವಾಗಿದ್ದಾರೆ. ಈ ಸ್ಟೋರಿ ನೋಡಿ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತೇಳಿ ನಾವು ಇದು ಮಾಡ್ತೀವಿ. ಕೆಳ ಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಕೇಳಿದ್ರಲ್ವಾ, ಗಿರೀಶ್ ಮಟ್ಟಣ್ಣನವರ್ ಇದೇ ಹೇಳಿಕೆ ಧರ್ಮಸ್ಥಳ ಗ್ರಾಮಸ್ಥರನ್ನ ಕೆರಳಿಸಿದೆ. ತಾವೇ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಇದೀಗ ಅದೇ ಎಸ್ಐಟಿ ತನಿಖೆ ಬಗ್ಗೆ ಆರೋಪಿಸುತ್ತಿರೋದನ್ನ ಖಂಡಿಸುತ್ತಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರ ಆಕ್ರೋಶ. ಷಡ್ಯಂತ್ರಿಗಳಿಗೆ ಶಿಕ್ಷೆ ಯಾವಾಗ? ರಿಪಬ್ಲಿಕ್ ಮೆಗಾ ಕ್ಯಾಂಪೇನ್. ಧರ್ಮಸ್ಥಳ ಬುರುಡೆ ಕೇಸ್ ರಾಷ್ಟ್ರಾದ್ಯಂತ ಸದ್ದು ಮಾಡಿತ್ತು. ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಸೂತ್ರಧಾರಿಗಳ ಬಂಡವಾಳ ಬಯಲಾಗುತ್ತಲೇ ಬಂತು. ಇದೀಗ ಶ್ರೀ ಕ್ಷೇತ್ರ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಯಾವಾಗ? ತನಿಖೆಯೇ ಸರಿಯಿಲ್ಲ ಎನ್ನುತ್ತಿರುವವರ ಮೇಲೆ ಏನು ಕ್ರಮ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಹೈಕೋರ್ಟ್ ನಿರ್ದೇಶನ ನೀಡಿ 22 ದಿನ ಕಳೆದರೂ ತನಿಖೆಗೆ ಮೀನಾಮೇಷ ಯಾಕೆ ಎಂಬ ಪ್ರಶ್ನೆ ಮೂಡಿದೆ. ಎಸ್ಐಟಿ ಅಧಿಕಾರಿಗಳ ಸ್ಮಶಾನ ಮೌನದ ಹಿಂದಿನ ಸೀಕ್ರೆಟ್ ಏನು ಎಂಬ ಅನುಮಾನ ಕೂಡ ಮೂಡಿದೆ. ಷಡ್ಯಂತ್ರಿಗಳಿಗೆ ಶಿಕ್ಷೆ ಯಾವಾಗ ಎಂದು ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಕ್ಯಾಂಪೇನ್ ನಡೆಸಿದೆ. ಇದು ನೇರವಾಗಿ ವಿತಂಡವಾದಗಳೇ ಆಗ್ತಾ ಇರುವಂಥದ್ದು. ಯಾಕೆಂತೇಳಿದರೆ ಸುಪ್ರೀಂ ಕೋರ್ಟಿನಲ್ಲಿ ಪ್ರಾರಂಭದ ದಿನದಲ್ಲಿ ಅವರು ಏನು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ರಿಜೆಕ್ಟ್ ಆಯಿತು. ಬಹಳ ಸೂಕ್ಷ್ಮವಾದಂಥ ಒಂದು ತೀರ್ಮಾನವನ್ನು ಆ ಸುಪ್ರೀಂ ಕೋರ್ಟಲ್ಲಿ ತಗೊಂಡ್ರು. ಆ SIT ಅವರನ್ನು SP ಮಾಡಿದ್ಯಾರು? ಅವರು ಸರಿ ಇಲ್ಲ, ಅವ್ರಿಗೇನು ಗೊತ್ತುಂಟು? ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಬುರುಡೆ ಗ್ಯಾಂಗ್ ಇದೀಗ ಎಸ್ಐಟಿ ತನಿಖೆಯನ್ನೇ ಅನುಮಾನಿಸ್ತಾ ಇದೆ. ಮತ್ತೊಂದು ಕಡೆಗೆ ಕೋರ್ಟ್ ವಿಚಾರಣೆಗೆ ಅಸ್ತು ಅಂದ್ರೂ ಷಡ್ಯಂತ್ರಿಗಳ ವಿಚಾರಣೆ ವಿಳಂಬವಾಗ್ತಾ ಇದೆ. ಹೀಗಾಗಿ ಧರ್ಮಸ್ಥಳ ಗ್ರಾಮಸ್ಥರು ನಿಗಿ ಕೆಂಡವಾಗಿದ್ದಾರೆ. ಈ ಸ್ಟೋರಿ ನೋಡಿ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತೇಳಿ ನಾವು ಇದು ಮಾಡ್ತೀವಿ. ಕೆಳ ಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಕೇಳಿದ್ರಲ್ವಾ, ಗಿರೀಶ್ ಮಟ್ಟಣ್ಣನವರ್ ಇದೇ ಹೇಳಿಕೆ ಧರ್ಮಸ್ಥಳ ಗ್ರಾಮಸ್ಥರನ್ನ ಕೆರಳಿಸಿದೆ. ತಾವೇ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಇದೀಗ ಅದೇ ಎಸ್ಐಟಿ ತನಿಖೆ ಬಗ್ಗೆ ಆರೋಪಿಸುತ್ತಿರೋದನ್ನ ಖಂಡಿಸುತ್ತಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರ ಆಕ್ರೋಶ. ಷಡ್ಯಂತ್ರಿಗಳಿಗೆ ಶಿಕ್ಷೆ ಯಾವಾಗ? ರಿಪಬ್ಲಿಕ್ ಮೆಗಾ ಕ್ಯಾಂಪೇನ್. ಧರ್ಮಸ್ಥಳ ಬುರುಡೆ ಕೇಸ್ ರಾಷ್ಟ್ರಾದ್ಯಂತ ಸದ್ದು ಮಾಡಿತ್ತು. ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಸೂತ್ರಧಾರಿಗಳ ಬಂಡವಾಳ ಬಯಲಾಗುತ್ತಲೇ ಬಂತು. ಇದೀಗ ಶ್ರೀ ಕ್ಷೇತ್ರ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಯಾವಾಗ? ತನಿಖೆಯೇ ಸರಿಯಿಲ್ಲ ಎನ್ನುತ್ತಿರುವವರ ಮೇಲೆ ಏನು ಕ್ರಮ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಹೈಕೋರ್ಟ್ ನಿರ್ದೇಶನ ನೀಡಿ 22 ದಿನ ಕಳೆದರೂ ತನಿಖೆಗೆ ಮೀನಾಮೇಷ ಯಾಕೆ ಎಂಬ ಪ್ರಶ್ನೆ ಮೂಡಿದೆ. ಎಸ್ಐಟಿ ಅಧಿಕಾರಿಗಳ ಸ್ಮಶಾನ ಮೌನದ ಹಿಂದಿನ ಸೀಕ್ರೆಟ್ ಏನು ಎಂಬ ಅನುಮಾನ ಕೂಡ ಮೂಡಿದೆ. ಷಡ್ಯಂತ್ರಿಗಳಿಗೆ ಶಿಕ್ಷೆ ಯಾವಾಗ ಎಂದು ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಕ್ಯಾಂಪೇನ್ ನಡೆಸಿದೆ. ಇದು ನೇರವಾಗಿ ವಿತಂಡವಾದಗಳೇ ಆಗ್ತಾ ಇರುವಂಥದ್ದು. ಯಾಕೆಂತೇಳಿದರೆ ಸುಪ್ರೀಂ ಕೋರ್ಟಿನಲ್ಲಿ ಪ್ರಾರಂಭದ ದಿನದಲ್ಲಿ ಅವರು ಏನು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ರಿಜೆಕ್ಟ್ ಆಯಿತು. ಬಹಳ ಸೂಕ್ಷ್ಮವಾದಂಥ ಒಂದು ತೀರ್ಮಾನವನ್ನು ಆ ಸುಪ್ರೀಂ ಕೋರ್ಟಲ್ಲಿ ತಗೊಂಡ್ರು. ಆ SIT ಅವರನ್ನು SP ಮಾಡಿದ್ಯಾರು? ಅವರು ಸರಿ ಇಲ್ಲ, ಅವ್ರಿಗೇನು ಗೊತ್ತುಂಟು? ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಬುರುಡೆ ಗ್ಯಾಂಗ್ ಇದೀಗ ಎಸ್ಐಟಿ ತನಿಖೆಯನ್ನೇ ಅನುಮಾನಿಸ್ತಾ ಇದೆ. ಮತ್ತೊಂದು ಕಡೆಗೆ ಕೋರ್ಟ್ ವಿಚಾರಣೆಗೆ ಅಸ್ತು ಅಂದ್ರೂ ಷಡ್ಯಂತ್ರಿಗಳ ವಿಚಾರಣೆ ವಿಳಂಬವಾಗ್ತಾ ಇದೆ. ಹೀಗಾಗಿ ಧರ್ಮಸ್ಥಳ ಗ್ರಾಮಸ್ಥರು ನಿಗಿ ಕೆಂಡವಾಗಿದ್ದಾರೆ. ಈ ಸ್ಟೋರಿ ನೋಡಿ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತೇಳಿ ನಾವು ಇದು ಮಾಡ್ತೀವಿ. ಕೆಳ ಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಕೇಳಿದ್ರಲ್ವಾ, ಗಿರೀಶ್ ಮಟ್ಟಣ್ಣನವರ್ ಇದೇ ಹೇಳಿಕೆ ಧರ್ಮಸ್ಥಳ ಗ್ರಾಮಸ್ಥರನ್ನ ಕೆರಳಿಸಿದೆ. ತಾವೇ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಇದೀಗ ಅದೇ ಎಸ್ಐಟಿ ತನಿಖೆ ಬಗ್ಗೆ ಆರೋಪಿಸುತ್ತಿರೋದನ್ನ ಖಂಡಿಸುತ್ತಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರ ಆಕ್ರೋಶ. ಷಡ್ಯಂತ್ರಿಗಳಿಗೆ ಶಿಕ್ಷೆ ಯಾವಾಗ? ರಿಪಬ್ಲಿಕ್ ಮೆಗಾ ಕ್ಯಾಂಪೇನ್.
ಧರ್ಮಸ್ಥಳ ಬುರುಡೆ ಕೇಸ್ ರಾಷ್ಟ್ರಾದ್ಯಂತ ಸದ್ದು ಮಾಡಿತ್ತು. ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಸೂತ್ರಧಾರಿಗಳ ಬಂಡವಾಳ ಬಯಲಾಗುತ್ತಲೇ ಬಂತು. ಇದೀಗ ಶ್ರೀ ಕ್ಷೇತ್ರ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಯಾವಾಗ? ತನಿಖೆಯೇ ಸರಿಯಿಲ್ಲ ಎನ್ನುತ್ತಿರುವವರ ಮೇಲೆ ಏನು ಕ್ರಮ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಹೈಕೋರ್ಟ್ ನಿರ್ದೇಶನ ನೀಡಿ 22 ದಿನ ಕಳೆದರೂ ತನಿಖೆಗೆ ಮೀನಾಮೇಷ ಯಾಕೆ ಎಂಬ ಪ್ರಶ್ನೆ ಮೂಡಿದೆ. ಎಸ್ಐಟಿ ಅಧಿಕಾರಿಗಳ ಸ್ಮಶಾನ ಮೌನದ ಹಿಂದಿನ ಸೀಕ್ರೆಟ್ ಏನು ಎಂಬ ಅನುಮಾನ ಕೂಡ ಮೂಡಿದೆ. ಷಡ್ಯಂತ್ರಿಗಳಿಗೆ ಶಿಕ್ಷೆ ಯಾವಾಗ ಎಂದು ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಕ್ಯಾಂಪೇನ್ ನಡೆಸಿದೆ. ಇದು ನೇರವಾಗಿ ವಿತಂಡವಾದಗಳೇ ಆಗ್ತಾ ಇರುವಂಥದ್ದು. ಯಾಕೆಂತೇಳಿದರೆ ಸುಪ್ರೀಂ ಕೋರ್ಟಿನಲ್ಲಿ ಪ್ರಾರಂಭದ ದಿನದಲ್ಲಿ ಅವರು ಏನು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ರಿಜೆಕ್ಟ್ ಆಯಿತು. ಬಹಳ ಸೂಕ್ಷ್ಮವಾದಂಥ ಒಂದು ತೀರ್ಮಾನವನ್ನು ಆ ಸುಪ್ರೀಂ ಕೋರ್ಟಲ್ಲಿ ತಗೊಂಡ್ರು. ಆ SIT ಅವರನ್ನು SP ಮಾಡಿದ್ಯಾರು? ಅವರು ಸರಿ ಇಲ್ಲ, ಅವ್ರಿಗೇನು ಗೊತ್ತುಂಟು? ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಬುರುಡೆ ಗ್ಯಾಂಗ್ ಇದೀಗ SIT ತನಿಖೆಯನ್ನೇ ಅನುಮಾನಿಸ್ತಾ ಇದೆ. ಮತ್ತೊಂದು ಕಡೆಗೆ ಕೋರ್ಟ್ ವಿಚಾರಣೆಗೆ ಅಸ್ತು ಅಂದರೂ ಷಡ್ಯಂತ್ರಿಗಳ ವಿಚಾರಣೆ ವಿಳಂಬವಾಗ್ತಾ ಇದೆ. ಹೀಗಾಗಿ ಧರ್ಮಸ್ಥಳ ಗ್ರಾಮಸ್ಥರು ನಿಗಿ ಕೆಂಡವಾಗಿದ್ದಾರೆ. ಈ ಸ್ಟೋರಿ ನೋಡಿ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತೇಳಿ ನಾವು ಇದು ಮಾಡಿ. ಕೆಳಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಕೇಳಿದ್ರಲ್ವಾ, ಗಿರೀಶ್ ಮಟ್ಟಣ್ಣನವರ್ ಇದೇ ಹೇಳಿಕೆ ಧರ್ಮಸ್ಥಳ ಗ್ರಾಮಸ್ಥರನ್ನ ಕೆರಳಿಸಿದೆ. ತಾವೇ SIT ತನಿಖೆಗೆ ಆಗ್ರಹಿಸಿ ಇದೀಗ ಅದೇ SIT ತನಿಖೆ ಬಗ್ಗೆ ಆರೋಪಿಸುತ್ತಿರೋದನ್ನ ಖಂಡಿಸುತ್ತಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರ ಆಕ್ರೋಶ. ಷಡ್ಯಂತ್ರಿಗಳಿಗೆ ಶಿಕ್ಷೆ ಯಾವಾಗ? ರಿಪಬ್ಲಿಕ್ ಮೆಗಾ ಕ್ಯಾಂಪೇನ್. ಧರ್ಮಸ್ಥಳ ಬುರುಡೆ ಕೇಸ್ ರಾಷ್ಟ್ರಾದ್ಯಂತ ಸದ್ದು ಮಾಡಿತ್ತು. SIT ತನಿಖೆಯಲ್ಲಿ ಬುರುಡೆ ಸೂತ್ರಧಾರಿಗಳ ಬಂಡವಾಳ ಬಯಲಾಗುತ್ತಲೇ ಬಂತು. ಇದೀಗ ಶ್ರೀ ಕ್ಷೇತ್ರ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಯಾವಾಗ? ತನಿಖೆಯೇ ಸರಿಯಿಲ್ಲ ಎನ್ನುತ್ತಿರುವವರ ಮೇಲೆ ಏನು ಕ್ರಮ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಹೈಕೋರ್ಟ್ ನಿರ್ದೇಶನ ನೀಡಿ 22 ದಿನ ಕಳೆದರೂ ತನಿಖೆಗೆ ಮೀನಾಮೇಷ ಯಾಕೆ ಎಂಬ ಪ್ರಶ್ನೆ ಮೂಡಿದೆ. SIT ಅಧಿಕಾರಿಗಳ ಸ್ಮಶಾನ ಮೌನದ ಹಿಂದಿನ ಸೀಕ್ರೆಟ್ ಏನು ಎಂಬ ಅನುಮಾನ ಕೂಡ ಮೂಡಿದೆ. ಷಡ್ಯಂತ್ರಿಗಳಿಗೆ ಶಿಕ್ಷೆ ಯಾವಾಗ ಎಂದು ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಕ್ಯಾಂಪೇನ್ ನಡೆಸಿದೆ. ಇದು ನೇರವಾಗಿ ವಿತಂಡವಾದಗಳೇ ಆಗ್ತಾ ಇರುವಂಥದ್ದು. ಯಾಕೆಂತೇಳಿದರೆ ಸುಪ್ರೀಂ ಕೋರ್ಟಿನಲ್ಲಿ ಪ್ರಾರಂಭದ ದಿನದಲ್ಲಿ ಅವರು ಏನು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ರಿಜೆಕ್ಟ್ ಆಯಿತು. ಬಹಳ ಸೂಕ್ಷ್ಮವಾದಂಥ ಒಂದು ತೀರ್ಮಾನವನ್ನು ಆ ಸುಪ್ರೀಂ ಕೋರ್ಟಲ್ಲಿ ತಗೊಂಡ್ರು. ಆ SIT ಅವರನ್ನು SP ಮಾಡಿದ್ಯಾರು? ಅವರು ಸರಿ ಇಲ್ಲ, ಅವ್ರಿಗೇನು ಗೊತ್ತುಂಟು?